WPL ಫೈನಲ್ನಲ್ಲಿ RCB ಮಹಿಳಾ ತಂಡ ಗೆದ್ದಿದ್ದಾಯಿತು. ಆದರೆ ಬೆಂಗಳೂರಿನಲ್ಲಿ ಯಾವುದೇ WPL ಮ್ಯಾಚಸ್ ನಡೀಲೇ ಇಲ್ಲ. ಚಿನ್ನಸ್ವಾಮಿಯತ್ತ ಒಲವು ತೋರ್ತಾ ಇಲ್ಲ RCB ಮ್ಯಾನೇಜ್ಮೆಂಟ್. ಹಾಗಾದ್ರೆ ಮುಂಬರುವ IPL ಪಂದ್ಯಗಳ ಹಣೆ ಬರಹ ಏನು ಅನ್ನೋದು ಸದ್ಯದ ಪ್ರಶ್ನೆ. WPL ಫೈನಲ್ನಲ್ಲಿ RCB ಮಹಿಳಾ ತಂಡ ಗೆದ್ದಿದ್ದಾಯಿತು. ಆದರೆ ಬೆಂಗಳೂರಿನಲ್ಲಿ ಯಾವುದೇ WPL ಪಂದ್ಯಗಳು ನಡೀಲಿಲ್ಲ. ಚಿನ್ನಸ್ವಾಮಿಯತ್ತ RCB ಮ್ಯಾನೇಜ್ಮೆಂಟ್ ಒಲವನ್ನ ತೋರ್ತಾ ಇಲ್ಲ. ಹಾಗಾದ್ರೆ ಮುಂಬರುವ IPL ಮ್ಯಾಚ್ಗಳ ಹಣೆ ಬರಹ ಏನು ಅನ್ನೋದು ಸದ್ಯದ ಪ್ರಶ್ನೆ. ಬೆಂಗಳೂರಲ್ಲಿ IPL ಪಂದ್ಯಗಳ ಆಯೋಜನೆ ಆಗುತ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. RCB ಮ್ಯಾನೇಜ್ಮೆಂಟ್ ಮನವೊಲಿಸೋದಕ್ಕೆ KSCA ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಲೇ ಇದೆ. ಆದರೆ WPL ಯಾವುದೇ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿಲ್ಲ. ಹೀಗಾಗಿ ಮುಂದೆ ಬರುವಂತಹ IPL ಪಂದ್ಯಗಳು ಇಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋದು ಸದ್ಯದ ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. RCB ಮ್ಯಾನೇಜ್ಮೆಂಟ್ ಅನ್ನ ಮನವೊಲಿಸೋದಕ್ಕೆ KSCA ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಬೆಂಗಳೂರಲ್ಲಿ IPL ಪಂದ್ಯ ಆಯೋಜನೆ ಆಗುತ್ತಾ ಇಲ್ವಾ ಅಂತ ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾನೆ ಇದ್ದಾರೆ. ಸರ್ಕಾರದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ RCB ಮ್ಯಾನೇಜ್ಮೆಂಟ್ ಮಾತ್ರ ತನ್ನ ಉತ್ತರವನ್ನು ಇನ್ನೂ ಕೂಡ ಹೇಳಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯ ಆಯೋಜನೆ ಇನ್ನೂ ಕೂಡ ನಿಗೂಢವಾಗೇ ಇದೆ. ಇದುವರೆಗೆ ಯಾವುದೇ ನಿರ್ಧಾರವನ್ನು RCB ಮ್ಯಾನೇಜ್ಮೆಂಟ್ ಪ್ರಕಟಿಸಿಲ್ಲ. ಆದರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಮ್ಯಾನೇಜ್ಮೆಂಟ್ ನಿರ್ಧಾರ. ಹೀಗಾಗಿ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು RCB ಮ್ಯಾನೇಜ್ಮೆಂಟ್ WPL ಅಂತ ಅಸಡ್ಡೆ ಮಾಡ್ತಾ ಅಥವಾ ಕಾಲ್ ತುಳಿತ ಆಗಿದ್ರಿಂದ RCB ಮ್ಯಾನೇಜ್ಮೆಂಟ್ ಹಿಂದೇಟು ಹಾಕ್ತಾ ಇದೆಯಾ, ಹೇಗೆ ಅಂತ? ಸಿಂಚನ, ಯಾವಾಗ ಬೆಂಗಳೂರಿನಲ್ಲಿ ಅಂದ್ರೆ ಕಳೆದ ವರ್ಷ RCB ಮೊದಲ ಬಾರಿಗೆ ಕಪ್ಪನ್ನ ಗೆದ್ದಿತ್ತು, ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸನ್ಮಾನ ಸಮಾರಂಭವನ್ನ ಇಟ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನು ವಿಧಾನಸೌಧ ಆಗಿರಬಹುದು ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಒಂದು ಫಂಕ್ಷನ್ ಅನ್ನ ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಂತ ಹೀಗಾಗಿ ಯಾವಾಗ RCB ವಿರುದ್ಧವಾಗಿ ಪ್ರಕರಣ ದಾಖಲಾಗುತ್ತೆ ಮತ್ತು ನಿರಂತರವಾಗಿ ವಿಚಾರಣೆಗೂ ಬರಬೇಕಾಗುತ್ತೆ, ಇದೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ RCB ಮ್ಯಾನೇಜ್ಮೆಂಟ್ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇದುವರೆಗೂ ಕೂಡ ರೆಡಿ ಇಲ್ಲ. ಅಂದ್ರೆ ಈಗಾಗಲೇ ಸರ್ಕಾರ ಕೂಡ ಅಂದ್ರೆ ಕರ್ನಾಟಕ ಸರ್ಕಾರ ಒಂದು ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದೆ, ನೀವು ಪಂದ್ಯಗಳನ್ನ ನಡೆಸಬಹುದು, ಟೂರ್ನಿಯನ್ನ ಆಡಿಸಬಹುದು ಅಂತ. ಆದ್ರೆ ಹೋಮ್ ಗ್ರೌಂಡ್ ನಲ್ಲಿ 7 ಪಂದ್ಯಗಳನ್ನ ಆಡ್ಬೇಕಾಗುತ್ತೆ. ಆದ್ರೆ ಇದುವರೆಗೂ ಕೂಡ RCB ಮ್ಯಾನೇಜ್ಮೆಂಟ್ ನಿಂದ ಯಾವುದೇ ರೀತಿಯಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ. ಇನ್ನು ಮೊನ್ನೆ WPL ಫೈನಲ್ ನಲ್ಲಿ RCB ತಂಡ ಗೆದ್ದು ಬಿಗಿತ್ತು. ಈಗಾಗಲೇ ಆ ಸಂದರ್ಭದಲ್ಲೂ ಕೂಡ KSCA ಅನೇಕ ಅಧಿಕಾರಿಗಳೇನಿದ್ದಾರೆ ಅವರು ತೆರಳಿ ಅನೌಪಚಾರಿಕವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ವಡೋದರಾದಲ್ಲಿ ಏನ್ ನಡೀತಾ ಇತ್ತು ಆ ಸಂದರ್ಭದಲ್ಲೂ ಕೂಡ ಪಂದ್ಯದ ವೇಳೆ ಈಗ ಏನು KSCA ಕೆಲ ಅಧಿಕಾರಿಗಳು ಪದಾಧಿಕಾರಿಗಳು ಅನೌಪಚಾರಿಕ ಮಾತುಕತೆಯನ್ನ ನಡೆಸಿರುವಂತದ್ದು. ಸದ್ಯಕ್ಕೆ ಈಗ ಬಂದಂತಹ ಮಾಹಿತಿಯ ಪ್ರಕಾರ ಇನ್ನು 10 ರಿಂದ 15 ದಿನಗಳಲ್ಲಿ ಏನು RCBಯ ಮ್ಯಾನೇಜ್ಮೆಂಟ್ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಕೂಡ 15,000 ಕೋಟಿಯಿಂದ 17,000 ಕೋಟಿಗೆ DRG ಸಂಸ್ಥೆ ಏನಿದೆ, ಈಗಾಗಲೇ ಮಾಲೀಕತ್ವವನ್ನು ಹೊಂದಿದೆ, ಆ ಸಂಸ್ಥೆ ಕೂಡ RCBಯನ್ನ ಮಾರಾಟ ಮಾಡಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಭಾರತ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಈ ಮೂಲದ ಉದ್ಯಮಿಗಳು ಬಿಡ್ಡನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ IPL ಸ್ಟಾರ್ಟ್ ಆಗೋದಕ್ಕೂ ಮುನ್ನವೇ ಮ್ಯಾನೇಜ್ಮೆಂಟ್ ಕೂಡ ಬದಲಾಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ RCBಯ ಪಂದ್ಯಗಳು ಬೆಂಗಳೂರಿನಲ್ಲಿ ಭಾಗಶಃ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಭಿಮಾನಿಗಳ ಹಿತಾಸಕ್ತಿ ಮತ್ತು ಫ್ಯಾನ್ ಬೇಸ್ ಏನಿದೆ ಅದು ಕಡಿಮೆ ಆಗುವಂತಹ ಆತಂಕ ಕೂಡ RCB ಮ್ಯಾನೇಜ್ಮೆಂಟ್ ಇರುವಂತದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ RCB ಮ್ಯಾನೇಜ್ಮೆಂಟ್ ಕೂಡ ನಿರ್ಧಾರವನ್ನು ಮಾಡಿದೆ. ಇನ್ನು KSCA ಕೂಡ RCB ಮ್ಯಾನೇಜ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಮನವೊಲಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಲಾಸ್ ಆಗುವಂತದ್ದಾಗಿರ್ಬೋದು ಮತ್ತು ಕ್ರೀಡಾಂಗಣದ ಮೆರಗೇನಿದೆ ಅದು ಕಂಪ್ಲೀಟ್ ಆಗಿ ಹೋಗಿದೆ. ಹೀಗಾಗಿ ಅದನ್ನ ಮತ್ತೆ ಈ ಪಂದ್ಯಗಳು ನಡೆದಂತಹ ಸಂದರ್ಭದಲ್ಲಿ ಕ್ರೀಡಾಂಗಣ ತನ್ನ ಗತ ವೈಭವವನ್ನ ಮತ್ತೆ ಹಿಂಪಡೆಯುತ್ತೆ. ಹೀಗಾಗಿನೇ RCB ಏನು KSCA RCB ಮ್ಯಾನೇಜ್ಮೆಂಟ್ ಅನ್ನು ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ RCB ಬರುತ್ತೆ ಅಂತ. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.